ನಮ್ಮ ಹತ್ರನೂ ವಿಡಿಯೋಸ್ ಇದಾವೆ, ಫೋಟೋಸ್ ಇದಾವೆ, ಎಲ್ಲ ಇದಾವೆ. ನಾವು ಎತ್ಕೊಂಬಂದು ಕೊಡ್ತೀವಿ ಒಂದು ದಿವಸ ಮೀಡಿಯಾಗೆ ನಿಮಗೆ. ಇದು ಎರಡೂ ಆಗಲಿ, ಯಾವುದಾಗಲಿ ಸರ್, ನಮ್ಮ ಸಮಸ್ಯೆಗಳ್ರಿ, ನಮ್ಮ ಜನ ಸಮಸ್ಯೆ ರೀ, ನಮ್ಮ ರೈತರ ಸಮಸ್ಯೆ ರೀ. ಎರಡು DCC ಬ್ಯಾಂಕು ಎರಡು ನಮ್ಮ ರೈತರ ರಕ್ತ, ರೈತರ ಕಷ್ಟ ಕಟ್ಟಿರೋದು ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು. ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ, ಆ ಎರಡು ಸಮಸ್ಯೆನಲ್ಲಿ ಯಾರಾದರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ, ಹಾರ್ಟ್ ಅಟ್ಯಾಕ್ ಬರಲಿ, ಶುಗರ್ ಬರಲಿ, BP ಬರಲಿ, ಕ್ಯಾನ್ಸರ್ ಬರಲಿ, ಬ್ರೈನ್ ಟ್ಯೂಮರ್ ಬರಲಿ, ಅವ್ರಿಗೆ ಎಲ್ಲವೂ ಬರಬೇಕು. ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ, ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ ಅವ್ರಿಗೆ. ಕೋರ್ಟಲ್ಲಿ ಸ್ಟೇ ವೇಕಟ್ ಮಾಡಕ್ಕೆ ಹೇಳ್ರಿ ಫಸ್ಟ್ ಅವ್ರನ್ನ. ಸ್ಟೇ ನಾನು ತೊಗೊಂಡು ಕೇಸ್ ವಾಪಸ್ ತೊಗೊಳಕ್ಕೆ ಹೇಳ್ರಿ. ಎನ್ಕ್ವೈರಿ ಆಗಲಿ DCC ಬ್ಯಾಂಕ್ ಎನ್ಕ್ವೈರಿ ಆಗಲಿ, ಏನೇನಿದೆ ಎಲ್ಲ ಎನ್ಕ್ವೈರಿ ಆಗಲಿ ಒಂದು ಕಡೆಯಿಂದ. ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ, ಫೋಟೋಸ್ ಇದ್ದಾವೆ, ಎಲ್ಲ ಇದ್ದಾವೆ. ನಾವು ಎತ್ಕೊಂಬಂದು ಕೊಡ್ತೀವಿ ಒಂದು ದಿವಸ ಮೀಡಿಯಾಗೆ ನಿಮಗೆ. DCC ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾಲ ಹಾಕಿರೋದು ಯಾರು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. DCC ಬ್ಯಾಂಕ್ಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಆಗ್ತದೆ. ಏನು ಎನ್ಕ್ವೈರಿ ಮಾಡಿ ಅಂತ. ಎನ್ಕ್ವೈರಿಗೆ ಯಾರನ್ನಾದ್ರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ. ಯಾವುದ್ರ ಮೇಲೆ? ಎನ್ಕ್ವೈರಿಗೆ ಒಂದು ಮನುಷ್ಯನ ಹಾಕ್ತಾರಲ್ಲ, ಯಾರೋ ಒಂದು ಆಫೀಸರ್ನ ಹಾಕ್ತಾರೆ, ಅದ್ರ ಮೇಲೆ ಸ್ಟೇ ತರ್ತಾರೆ. DCC ಬ್ಯಾಂಕ್ಗೆ ಒಂದು MDನ ಹಾಕಿದ್ರೆ ಆ MD ಬೇಡ ನಮಗೆ ಅಂತ MD ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇ ತರ್ತಾರೆ, ಆ MD ಬರಬಾರ್ದು ಅಂತ. 19 DCC ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ 19 ಸ್ಟೇಗಳಿದೆಯಪ್ಪ. ಯಾರು ತೊಗೊಂಡಿರೋದು ಆ ಸ್ಟೇಗಳೆಲ್ಲ? ನಾನಾ? ಅನಿಲಣ್ಣ? ಸುರೇಶ್ ಅಣ್ಣ? 19 ಕೇಸ್ ಸುರೇಶ್ ಅಣ್ಣ ತಗೊಂಡವ್ರ? ನಂಜೇಗೌಡರು ತಗೊಂಡವ್ರ? ಯಾರು ತಗೊಂಡಿದ್ದಾರೆ ಸ್ಟೇ ತಗೊಂಡಿರೋದು ಯಾರು? ನಿಮ್ಗೆಲ್ಲ ಹಾಕ್ತೀನಿ, ನೀವು ಎಲ್ಲರಿಗೂ ಹಾಕಿ 19 ಸ್ಟೇಗಳು ತಗೊಂಡಿದ್ದಾರೆ. ಏನಕ್ಕಪ್ಪ ನೀವು ಒಳ್ಳೆಯವರಾದ್ರೆ ಯಾಕೆ ಸ್ಟೇ ತಗೊಂಡಿದ್ದೀರಾ ನೀವು? ಯಾರು? ಗೋವಿಂದಗೌಡ್ರೆ ತಗೊಂಡಿರೋದು. ಅವರೇ ಎಲ್ಲ ಸ್ಟೇಗಳು ತಗೊಂಡಿದ್ದು. ನಾವೆಲ್ಲ ಅವ್ರ ಥರ ನಾವೇನು ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ವಿರೋಧನ ಹೇಳ್ತೀವಿ ಡೈರೆಕ್ಟಾಗಿ. ನಿಮಗೂ ಫೋಟೋಗಳು, ವಿಡಿಯೋಗಳು ಕೊಡ್ತೀವಿ. ಕೋರ್ಟ್ಗಳ ಹತ್ರ ಕುತ್ಕೊಂಡು, ಮರಗಳಗಡೆ ಕುತ್ಕೊಂಡು ಏನೇನು ಮಾಡ್ತಾ ಇದ್ರು ಅಂತ ಬೇಕಂದ್ರೆ ಫೋಟೋಸು ವಿಡಿಯೋಸು ಕಳಿಸ್ತೀನಿ ನಿಮಗೆಲ್ಲ. ಗೋವಿಂದಗೌಡ್ರ ಅಂತ ಒಳ್ಳೆ ಮನುಷ್ಯ ಆದರೆ ನೀನು ಏನು ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಗ್ ಲೆಕ್ಕಪ್ಪ ತಗೊಂಡು ಎನ್ಕ್ವೈರಿಗೆ ಬಿಡು. ಎನ್ಕ್ವೈರಿಗೆ ಬಿಡಪ್ಪ. ನೀನು ಒಳ್ಳೆಯವನು, ನಾನು ಒಪ್ಕೊಳ್ತೀನಿ, ನಿಜ, ನೀನು ಒಳ್ಳೆಯವನು. ಯಾಕೆ ಸ್ಟೇಗಳು ತಗೊಂಡಿದ್ದೀರಾ? ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ನೀವು ಸ್ಟೇ ತಗೊಳ್ತೀರಾ? 19 ಸ್ಟೇ. ಎಷ್ಟು ನಿಮ್ಮ ಬಾಯಿಂದ ಒಂದ್ಸಲ ಹೇಳ್ರಿ ಅದನ್ನ. 19 ಅನ್ನೇ 19 ಸ್ಟೇಗಳು ತಗೊಂಡಿದ್ದೀರಾ. ಯಾಕೆ ತಗೋಬೇಕು ಸ್ಟೇಗಳು? ಹಂಗೆ ನೀವು ಎನ್ಕ್ವೈರಿ ಮಾಡಿ, ಎನ್ಕ್ವೈರಿ ಆಫೀಸರ್ ಹಾಕಿದಾಗ ಎನ್ಕ್ವೈರಿ ಆಗಲಿ. ನೀವು ತಪ್ಪು ಮಾಡಿಲ್ಲ, ಎಸ್ ರೈಟ್, ಅಕ್ಸೆಪ್ಟೆಡ್, ನೀವು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಮಾಡಲಿ ಬಿಡಿ. ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನೇನು DCC ಬ್ಯಾಂಕಲ್ಲಿ ಇರಲಿಲ್ಲ, DCC ಬ್ಯಾಂಕಲ್ಲಿ ಹೋಗಿಲ್ಲ. DCC ಬ್ಯಾಂಕ್ ಡೈರೆಕ್ಟರ್ಸ್ ಇಬ್ರು ಇದ್ದಾರೆ, ಇಲ್ಲಿ ಇಬ್ರು ಇದ್ರು DCC ಬ್ಯಾಂಕ್ ಡೈರೆಕ್ಟರ್ಸ್. ಆಯ್ತಾ? ಇಬ್ರು ಇದ್ದಾರೆ, ಇವರು ನೀಲಕಂಠೇಗೌಡರು ಇದ್ದಾರೆ, ಅನಿಲಣ್ಣನು ಇದ್ದಾರೆ, ಇಬ್ರು ಇದ್ದಾರೆ. DCC ಬ್ಯಾಂಕಲ್ಲಿ ಅವ್ಯವಹಾರ ನಡೆದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೇಳೋದು ಇಲ್ಲ. ಎನ್ಕ್ವೈರಿಗೆ ಹಾಕಿದಾಗ ಯಾಕೆ ನೀವು ಸ್ಟೇ ತಗೊಂಡ್ಬರ್ತೀರಾ? ಅಲ್ಲಿಗೆ ನೀವು ತಪ್ಪು ಮಾಡಿದ್ದೀರಾ ಅಂತ ನಾವು ಅನ್ಕೊಳ್ತೀವಿ. ಹಂಗಾದ್ರೆ ಸ್ಟೇಗಳೆಲ್ಲ ವೆಕೇಟ್ ಮಾಡಿಸ್ಕೊಂಡ್ ಬನ್ನಿ. ಎನ್ಕ್ವೈರಿ ಆಗೋದಾಗ್ಲಿ, ಎಲ್ಲ ಇಷ್ಟೊತ್ತಿಗೆ ಎನ್ಕ್ವೈರಿಗಳೆಲ್ಲ ಆಗಿತ್ತು. ಕೋರ್ಟಲ್ಲಿ ಇವಾಗ ಸ್ಟೇ ಇರೋದ್ರಿಂದ ಎಲೆಕ್ಷನ್ ಆಗಿಲ್ಲ. ಯಾರು? ಹೌದು, ಮಾಡಲಿ ತನಿಖೆ. ಯಾರು ಇಬ್ರು ಕೋಮುಲಲ್ಲಿ ತನಿಖೆ ಆಗಬಾರ್ದು ಅಂತ ಯಾರಾದ್ರೂ ಸ್ಟೇ ತಗೊಂಡಿದ್ದಾರಾ? ಕೋರ್ಟ್ಗೆ ಹೋಗಿದ್ದಾರಾ? ನೋ, ಕೋರ್ಟ್ಗೆ ಹೋಗಿಲ್ಲ. ಯಾರು ಹೋಗೋದು ಬಿಟ್ಬಿಡಿ. ಹೋಗ್ತಾನೂ ಇಲ್ಲ. ತನಿಖೆ ಆಗಲಿ, ನಾವು ಒತ್ತಾಯ ಮಾಡ್ತೀವಿ. ಕೋಮಲಲ್ಲೇನಾದರೂ ಅವ್ಯವಹಾರ ನಡೆದಿದ್ರೆ ತನಿಖೆ ಆಗಬೇಕು. ಆ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರೆ ಅವ್ರು ಅನುಭವಿಸ್ಬೇಕು ಅಂತ ನಾವು ಹೇಳ್ತೀವಿ.